ಸಮಸ್ತ ಎಂಬ ಮೊಬೈಲ್ ಆಧಾರಿತ ಸಮುದಾಯ ಡಿಜಿಟಲ್ ಆರೋಗ್ಯ ವೇದಿಕೆಯ ಹಂತ-ಹಂತದ ರಾಜ್ಯವ್ಯಾಪ್ತಿ ಅನುಷ್ಠಾನಕ್ಕೆ ಯಾವ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ಕರ್ನಾಟಕ ಸರ್ಕಾರವು ಸಮಸ್ತ ಮೊಬೈಲ್ ಆರೋಗ್ಯ ವೇದಿಕೆಯ ರಾಜ್ಯವ್ಯಾಪ್ತಿ ಅನುಷ್ಠಾನಕ್ಕೆ ಅನುಮೋದನೆಯನ್ನು ನೀಡಿದೆ. ಇದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಜೊತೆ ಸಂಯೋಜಿತಗೊಂಡಿದೆ. ಗ್ರಾಮೀಣ ಮತ್ತು ತಳಮಟ್ಟದ ಆರೋಗ್ಯ ಸೇವೆಗಳನ್ನು ಡಿಜಿಟಲೀಕರಣಗೊಳಿಸುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತದೆ. ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ನಿರೀಕ್ಷಕರು ಆರೋಗ್ಯ ಮಾಹಿತಿಯನ್ನು ಸುಲಭವಾಗಿ ದಾಖಲಿಸಲು ಈ ಅಪ್ಲಿಕೇಶನ್ ನೆರವಾಗಿದೆ. ಆಶಾ ಕಾರ್ಯಕರ್ತರ ವರದಿ ಮಾಡುವ ಕೆಲಸವನ್ನು 485 ಕೈಯಾರೆ ನಮೂದುಗಳಿಂದ 134 ಡಿಜಿಟಲ್ ಡೇಟಾ ಪಾಯಿಂಟ್ಗಳಿಗೆ ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಈ ಅಪ್ಲಿಕೇಶನ್ ಹೊಂದಿದೆ. ಪ್ರಶ್ನೆ: ರಾಷ್ಟ್ರೀಯ ಸೈಬರ್ ಸುರಕ್ಷತೆ ಮತ್ತು ಕೃತಕ ಬುದ್ಧಿಮತ್ತೆ ಹ್ಯಾಕಥಾನ್ ಸೈಬರ್ ಕೃಷ್ಟಿ 2026 ಯಾವ ಸಂಸ್ಥೆ ಆರಂಭಿಸಿದೆ? ಆಪ್ಷನ್ ಎ ಸಿಡ್ಯಾಕ್, ಆಪ್ಷನ್ ಬಿ ನಿಲಿಟ್, ಆಪ್ಷನ್ ಸಿ CERT ಇನ್, ಆಪ್ಷನ್ ಡಿ DRDO. ಸರಿಯಾದ ಉತ್ತರ ನಿಲಿಟ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ನಿಲಿಟ್ ಇದು ಮಿಟಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸಂಸ್ಥೆಯಾಗಿದೆ. 15 ಆಗಸ್ಟ್ 2026 ಸೈಬರ್ ಕೃಷ್ಟಿ 2026 ಪ್ರಾರಂಭಿಸಲಾಯಿತು. ಸೈಬರ್ ಸುರಕ್ಷತೆ ಮತ್ತು AI ಕ್ಷೇತ್ರಕ್ಕೆ ಸಂಬಂಧಿಸಿದ ಹ್ಯಾಕಥಾನ್ ಇದಾಗಿದೆ. ಆಪರೇಷನ್ ನನ್ನೆ ಫರಿಷ್ತೆ ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಗಡಿ ಭದ್ರತಾ ಪಡೆ, ಆಪ್ಷನ್ ಬಿ ರೈಲ್ವೆ ರಕ್ಷಣಾ ಪಡೆ, ಆಪ್ಷನ್ ಸಿ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಆಪ್ಷನ್ ಡಿ CRPF. ಸರಿಯಾದ ಉತ್ತರ ಆಪ್ಷನ್ ಬಿ ರೈಲ್ವೆ ರಕ್ಷಣಾ ಪಡೆ. ರೈಲ್ವೆ ರಕ್ಷಣಾ ಪಡೆ ನಡೆಸಿದಂತಹ ಕಾರ್ಯಾಚರಣೆ ಇದಾಗಿದೆ. ಜನವರಿಯಿಂದ ಜುಲೈ 2026 ಫಿರೋಜಾಪುರ ರೈಲ್ವೆ ಸ್ಟೇಷನ್ ಡಿವಿಷನ್ನಿಂದ ಪತ್ತೆಯಾದಂತಹ 65 ಕಾಣೆಯಾದ ಮಕ್ಕಳನ್ನು ಅವರ ಕುಟುಂಬಗಳಿಗೆ ಪುನಃ ಸೇರಿಸುವಂತಹ ಯೋಜನೆ ಇದಾಗಿದೆ. ಪ್ರಶ್ನೆ: 2026 BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗಳು ಎಲ್ಲಿ ನಡೆಯಲಿವೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ. 2026 BWF ಬ್ಯಾಡ್ಮಿಂಟನ್ ವರ್ಲ್ಡ್ ಚಾಂಪಿಯನ್ಶಿಪ್ ನವದೆಹಲಿ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಸ್ನೇಹಿತರೆ, ನವದೆಹಲಿಯಲ್ಲಿರುವಂತಹ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ ಭಾರತದಲ್ಲಿ ಅತಿ ದೊಡ್ಡ ಇಂಡೋರ್ ಸ್ಟೇಡಿಯಂ ಆಗಿದೆ. ಹಾಗೂ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಇದು ಭಾರತದಲ್ಲಿಯೇ ಅತಿ ದೊಡ್ಡ ಔಟ್ಡೋರ್ ಸ್ಟೇಡಿಯಂ ಆಗಿದೆ. ಈ BWF ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಭಾರತದಲ್ಲಿ 17 ವರ್ಷಗಳ ನಂತರ ನಡೆಯಲಿದೆ. ಪ್ರಶ್ನೆ: 2026 ಇ ಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಆಪ್ಷನ್ ಎ ಹಿಕಾರು ನಕಮುರಾ, ಆಪ್ಷನ್ ಬಿ ಮ್ಯಾಗ್ನಸ್ ಕಾರ್ಲ್ಸನ್, ಆಪ್ಷನ್ ಸಿ ಡಿಂಗ್ ಲಿರೆನ್, ಆಪ್ಷನ್ ಡಿ ಗುಕೇಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಗ್ನಸ್ ಕಾರ್ಲ್ಸನ್. ಮ್ಯಾಗ್ನಸ್ ಕಾರ್ಲ್ಸನ್ ಅವರು ಯಾವ ದೇಶದವರೆಂದರೆ ಅವರು ನಾರ್ವೆ ದೇಶದವರು. ಇವರು ಟೀಮ್ ಲಿಕ್ವಿಡ್ ಪರವಾಗಿ ಆಟ ಆಡಿ ಗೆದ್ದಿದ್ದಾರೆ. ಬೆಲಾರಸನ್ ಗ್ರ್ಯಾಂಡ್ ಮಾಸ್ಟರ್ ಡೇನಿಯಲ್ ಲೆಜಾವಿಕ್ ಅವರನ್ನು 2-0 ಅಂತರದಲ್ಲಿ ಸೋಲಿಸಿ ಇವರು ಜಯಗಳಿಸಿದ್ದಾರೆ. ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಮ್ಯಾಗ್ನಸ್ ಕಾರ್ಲ್ಸನ್ ಅವರದು ಇದು ಸತತವಾಗಿ 2ನೇ EWC ಚೆಸ್ ಪ್ರಶಸ್ತಿಯಾಗಿದೆ. ಹಿಕಾರು ನಕಮುರಾ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಈ ಗೇಮ್ ನಡೆದಂತಹ ಸ್ಥಳ ಪ್ಯಾರಿಸ್, ಫ್ರಾನ್ಸ್ ದೇಶ. ಪ್ರಶ್ನೆ: ನಿವೃತ್ತ ಸರ್ಕಾರಿ ನೌಕರರಿಗಾಗಿ ಸಂಧ್ಯಾ ಕಿರಣ್ ಕೊಡುಗೆ ಆಧಾರಿತ ಕ್ಯಾಶ್ಲೆಸ್ ಆರೋಗ್ಯ ವಿಮಾ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ಕರ್ನಾಟಕ ಸರ್ಕಾರವು ಈ ಯೋಜನೆಯನ್ನು ನಿವೃತ್ತ ರಾಜ್ಯ ಸರ್ಕಾರಿ ನೌಕರರಿಗಾಗಿ ಆರಂಭಿಸಿದೆ. ಇದರ ಲಾಭವನ್ನು ಪಡೆಯುವವರು 70 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನವರಾಗಿರಬೇಕು. ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ 5 ಲಕ್ಷದವರೆಗೆ ಆರೋಗ್ಯ ರಕ್ಷಣೆಯನ್ನು ಒದಗಿಸುತ್ತದೆ. ಇದು ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಯೋಜನೆಯೊಂದಿಗೆ ಸಂಬಂಧ ಹೊಂದಿದೆ. ಪ್ರಶ್ನೆ: 2026 ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನ ಅತಿ ಹೆಚ್ಚು ಗ್ಯಾಲಂಟರಿ ಮೆಡಲ್ ಪಡೆದಂತಹ ರಾಜ್ಯ ಪೊಲೀಸ್ ಪಡೆ ಯಾವುದು? ಆಪ್ಷನ್ ಎ ಛತ್ತೀಸ್ಗಢ ಪೊಲೀಸ್, ಆಪ್ಷನ್ ಬಿ ಕೇರಳ ಪೊಲೀಸ್, ಆಪ್ಷನ್ ಸಿ ಕರ್ನಾಟಕ ಪೊಲೀಸ್, ಆಪ್ಷನ್ ಡಿ ತಮಿಳುನಾಡು ಪೊಲೀಸ್. ಸರಿಯಾದ ಉತ್ತರ ಆಪ್ಷನ್ ಎ ಛತ್ತೀಸ್ಗಢ ಪೊಲೀಸ್. ಭಾರತ ಸರ್ಕಾರ ಪ್ರತಿ ವರ್ಷ ಈ ಗ್ಯಾಲಂಟರಿ ಅವಾರ್ಡ್ಗಳನ್ನ ನೀಡುತ್ತದೆ. ಈ ವರ್ಷ ಒಟ್ಟು 301 ಗ್ಯಾಲಂಟರಿ ಅವಾರ್ಡ್ಗಳನ್ನ ನೀಡಿದೆ.
ಛತ್ತೀಸ್ಗಢ ಪೊಲೀಸ್ ಒಟ್ಟು 141 ಪದಕಗಳನ್ನು ಗೆದ್ದು ಮೊದಲನೇ ಸ್ಥಾನದಲ್ಲಿದೆ. ಜಮ್ಮು ಮತ್ತು ಕಾಶ್ಮೀರ ಒಟ್ಟು 38 ಪದಕಗಳನ್ನ ಪಡೆದು 2ನೇ ಸ್ಥಾನದಲ್ಲಿದೆ ಹಾಗೂ 3ನೇ ಸ್ಥಾನದಲ್ಲಿ ತೆಲಂಗಾಣ ಒಟ್ಟು 15 ಪದಕಗಳನ್ನು ಪಡೆದಿದೆ. ಈ ಪ್ರಶಸ್ತಿಯನ್ನು ಭದ್ರತಾ ಕಾರ್ಯಾಚರಣೆಗಳ ತೋರಿದ ಧೈರ್ಯಕ್ಕಾಗಿ ನೀಡಲಾಗುತ್ತದೆ. ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಮೌಂಟ್ ಅರಾರತ್ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಅರ್ಮೇನಿಯಾ, ಆಪ್ಷನ್ ಬಿ ಇರಾನ್, ಆಪ್ಷನ್ ಸಿ ಟರ್ಕಿ, ಆಪ್ಷನ್ ಡಿ ಗ್ರೀಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಟರ್ಕಿ. ಮೌಂಟ್ ಅರಾರತ್ ಸುಪ್ತ ಜ್ವಾಲಾಮುಖಿ ಪರ್ವತವಾಗಿದೆ. ಇಲ್ಲಿ ಕಂಡುಬರುವಂತಹ 2 ಪ್ರಮುಖ ಶಿಖರಗಳು ಗ್ರೇಟರ್ ಅರಾರತ್ ಹಾಗೂ ಲೆಸ್ಸರ್ ಅರಾರತ್. ಗ್ರೇಟರ್ ಅರಾರತ್ ಇದು 5137 ಮೀಟರ್ ಎತ್ತರವಾಗಿದೆ. ಲೆಸ್ಸರ್ ಅರಾರತ್ 3896 ಮೀಟರ್ ಎತ್ತರವಿದೆ. ಗ್ರೇಟರ್ ಅರಾರತ್ ಇದೊಂದು ಟರ್ಕಿ ದೇಶದ ಅತಿ ಎತ್ತರದ ಪರ್ವತವಾಗಿದೆ. ಪ್ರಶ್ನೆ: ಭಾರತದ ಸ್ವದೇಶಿ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳ ಪ್ರದರ್ಶನ ಘಟಕಗಳನ್ನು ಸ್ಥಾಪಿಸಲು ಅಣುಶಕ್ತಿ ಆಯೋಗವು ಯಾವ ಸ್ಥಳವನ್ನು ಅನುಮೋದಿಸಿದೆ? ಆಪ್ಷನ್ ಎ ಕಲ್ಪಕಂ ತಮಿಳುನಾಡು, ಆಪ್ಷನ್ ಬಿ ಕೈಗಾ ಕರ್ನಾಟಕ, ಆಪ್ಷನ್ ಸಿ ತಾರಾಪುರ್ ಮಹಾರಾಷ್ಟ್ರ, ಆಪ್ಷನ್ ಡಿ ಕಾಕ್ರಾಪರ್ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಸಿ ತಾರಾಪುರ್ ಮಹಾರಾಷ್ಟ್ರ. ಅಟೋಮಿಕ್ ಎನರ್ಜಿ ಕಮಿಷನ್ ಎಇಸಿ ಮಹಾರಾಷ್ಟ್ರದ ತಾರಾಪುರ್ ಸ್ಥಳವನ್ನು ಅನುಮೋದಿಸಿದೆ. ಪ್ರಶ್ನೆ: ಭಾರತ ಥೈಲ್ಯಾಂಡ್ ಜಂಟಿ ಸೇನಾ ಅಭ್ಯಾಸ ಮೈತ್ರಿ 15 2026 ಯಾವ ದೇಶದಲ್ಲಿ ನಡೆಯುತ್ತಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಇಂಡೋನೇಷ್ಯಾ, ಆಪ್ಷನ್ ಸಿ ಥೈಲ್ಯಾಂಡ್, ಆಪ್ಷನ್ ಡಿ ಮಲೇಷಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಥೈಲ್ಯಾಂಡ್. ಮೈತ್ರಿ 15 ಭಾರತ ಮತ್ತು ಥೈಲ್ಯಾಂಡ್ ಸೇನೆಗಳ ನಡುವೆ ನಡೆಯುತ್ತಿರುವಂತಹ 15ನೇ ಜಂಟಿ ಸೇನಾ ಅಭ್ಯಾಸವಾಗಿದೆ. ಈ ಅಭ್ಯಾಸವು ಥೈಲ್ಯಾಂಡ್ ದೇಶದಲ್ಲಿ ನಡೆಯುತ್ತಿದೆ. ಮೊಟ್ಟ ಮೊದಲ ಬಾರಿಗೆ 2006ರಲ್ಲಿ ಮೈತ್ರಿ ಅಭ್ಯಾಸ ಪ್ರಾರಂಭವಾಗಿತ್ತು. ಪ್ರಶ್ನೆ: ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಅವರಿಗೆ ಯಾವ ದೇಶದ ಸೇನೆಯ ಗೌರವ ಜನರಲ್ ಹುದ್ದೆ ನೀಡಿ ಗೌರವಿಸಲಾಯಿತು? ಆಪ್ಷನ್ ಎ ಬಾಂಗ್ಲಾದೇಶ, ಆಪ್ಷನ್ ಬಿ ಭೂತಾನ್, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಸಿ ನೇಪಾಳ. ಭಾರತ ಮತ್ತು ನೇಪಾಳ ನಡುವೆ 1950ರಿಂದಲೂ ಈ ವಿಶಿಷ್ಟ ಸೇನಾ ಪರಂಪರೆ ಮುಂದುವರಿದುಕೊಂಡು ಬಂದಿದೆ. ಈ ಪ್ರಶಸ್ತಿ ಪಡೆದಂತಹ ಮೊದಲ ಸೇನಾ ಮುಖ್ಯಸ್ಥ ಜನರಲ್ ಕಾರ್ಯಪ್ಪ. ಪ್ರಶ್ನೆ: ಭಾರತದ ಮೊದಲ ವರ್ಚುವಲ್ ಝೂ ಯಾವ ನಗರದಲ್ಲಿ ಸ್ಥಾಪನೆಯಾಗಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಇಂದೋರ್, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ನವದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂದೋರ್. ಮಧ್ಯಪ್ರದೇಶದ ಇಂದೋರ್ ನಗರದಲ್ಲಿ ಭಾರತದ ಮೊದಲ ವರ್ಚುವಲ್ ಝೂ ಸ್ಥಾಪನೆಯಾಗಿದೆ. ಪ್ರಶ್ನೆ: 2026ರ ಬ್ರಿಕ್ಸ್ ಎನ್ವಿರಾನ್ಮೆಂಟ್ ಮೀಟಿಂಗ್ಸ್ ಭಾರತದಲ್ಲಿ ಯಾವ ನಗರದಲ್ಲಿ ನಡೆಯಲಿದೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಸಿ ನವದೆಹಲಿ. ಭಾರತವು 2026ರ ಬ್ರಿಕ್ಸ್ ಅಧ್ಯಕ್ಷತೆಯ ಭಾಗವಾಗಿ ನ್ಯೂ ದೆಹಲಿಯಲ್ಲಿ ಎನ್ವಿರಾನ್ಮೆಂಟ್ ಮೀಟಿಂಗ್ಸ್ ಆಯೋಜಿಸುತ್ತಿದೆ. ಪ್ರಶ್ನೆ: ಇತ್ತೀಚೆಗೆ ವಿಶ್ವ ಪಾರಂಪರಿಕ ನೀರಾವರಿ ರಚನೆ ಮಾನ್ಯತೆ ಪಡೆದ ಪರಿಚ್ಚಾ ಅಣೆಕಟ್ಟು ಯಾವ ಸ್ಥಳದಲ್ಲಿದೆ? ಆಪ್ಷನ್ ಎ ಕಾನ್ಪುರ್ ಉತ್ತರ ಪ್ರದೇಶ, ಆಪ್ಷನ್ ಬಿ ಭೋಪಾಲ್ ಮಧ್ಯಪ್ರದೇಶ, ಆಪ್ಷನ್ ಸಿ ಝಾನ್ಸಿ ಉತ್ತರ ಪ್ರದೇಶ, ಆಪ್ಷನ್ ಡಿ ವಾರಣಾಸಿ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಝಾನ್ಸಿ ಉತ್ತರ ಪ್ರದೇಶ. ಈ ಪರಿಚ್ಚಾ ಡ್ಯಾಮ್ ಉತ್ತರ ಪ್ರದೇಶದ ಝಾನ್ಸಿಯಲ್ಲಿದೆ. ಈ ಡ್ಯಾಮ್ 140 ವರ್ಷಗಳ ಹಳೆಯದಾಗಿದೆ. ಇದು ಬಿಟ್ವಾ ರಿವರ್ ಮೇಲೆ ನಿರ್ಮಿಸಲಾಗಿದೆ. ಪ್ರಶ್ನೆ: ಗೋ ಮಿತ್ರಾಸ್ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಸರ್ಕಾರ ಯಾವುದು? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಮಧ್ಯಪ್ರದೇಶ. ಉತ್ತರ ಪ್ರದೇಶ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಸುಮಾರು 10,000 ಗೋ ಮಿತ್ರಗಳಿಗೆ, ಅಂದರೆ ಗೋ ರಕ್ಷಕರು, ಇವರಿಗೆ ತರಬೇತಿಯನ್ನು ನೀಡಲಾಗುವುದು. ಇದರ ಮುಖ್ಯ ಉದ್ದೇಶ ಗೋ ರಕ್ಷಣೆ ಹಾಗೂ ಗೋ ಆರೈಕೆ. ಭಾರತದಲ್ಲಿ ಅತಿ ಹೆಚ್ಚು ಇವಿ ಚಾರ್ಜಿಂಗ್ ಸ್ಟೇಷನ್ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ. ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಮಹಾರಾಷ್ಟ್ರ ಸರ್ಕಾರ ಮೊದಲನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ಒಟ್ಟು 6,985 ಇವಿ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಹೊಂದಿದೆ.
ಕರ್ನಾಟಕ 2ನೇ ಸ್ಥಾನದಲ್ಲಿದ್ದು 6805 ಸ್ಟೇಷನ್ಗಳನ್ನು ಹೊಂದಿದೆ.